ಫಲವಿದ್ದರೆಂಬೆ ಬಾಗುತ್ತದೆ, ತೆನೆ ಇದ್ದ ದಂಟು ಬಾಗುತ್ತದೆ, ಗೊನೆ ಇದ್ದ ಬಾಳೆ ಬಾಗುತ್ತದೆ, ನೀನೇಕೆ ಬೀಗುತ್ತೀಯ ಅಂತಾರೆ ಸಿದ್ದಯ್ಯ ಪುರಾಣಿಕ. ಎಂತಿಂತದೋ ಬಾಗ್ತದೆ, ನೀನ್ ಯಾಕೆ ಬೀಗ್ತೀಯ? ಅದಕ್ಕೆ ಹಳ್ಳ್ಯಾಗಂತಾರೆ ಉಳಿದೋರು ಊರಾಗಿರೋದಿಲ್ಲ ಅಂತ. ಘನ ಊರಿತನ ಮಗ ಇವನಂತಾರೆ. ಅದಕ್ಕೆ ನಾವು ಯಾವಾದ್ರೂ ಬಾಗಿದವನು ಭಗವಂತ. ಅಂಗ ಬರೀರಿ ಮನೆಗೋಗಿ ಅದಾಗಿರ್ತಕ್ಕಂಥ ಅಡ್ಡಗಿರಿ ಕೆಡಿಸಿಬಿಡ್ರದ ಲಿಂಗ ಆಗ್ತದ ಮಗಂದದು. ಶಿವ ಅಂತ ಅಕ್ಷರ ಬರುದ್ ನೋಡ್ರಿ, ಸಿ ಅಕ್ಷರ ಬಾಗಿರ್ತದ. ಶವ ಅಂತ ಬರೀರಿ ನೆಟ್ಟಗಿರ್ತದ. ನೋಡ್ರಿ ನೀವು ಮನೆಗೋಗಿ ಸಿ ಯಾವುದು ಬಾಗ್ತಾನೆ, ಬಾಗೋದನ್ನ ಕಲಿಬೇಕು. ಬಸವಣ್ಣ ಇಡೀ ವಚನ ಸಾಹಿತ್ಯವನ್ನು ಓದಿ ನಾ ದೊಡ್ಡವ ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ ಅವರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ. ನಾ ಬಡವ ಅಂತಾನೆ ಹಣಕಾಸಿನ ಮಂತ್ರಿ. ನಮ್ಮಲ್ಲಿ ಕಡ್ಡೆ ಬಿದ್ರು ಹಾಕ್ತಿರೋದಿಲ್ಲ, ಸುಟ್ಟೆನ ಮಗ ಅಂತಾರೆ. ಕಡ್ಡೆ ಬಿದ್ರು ಹಾಕ್ತಿರೋದಿಲ್ಲ, ಸುಟ್ಟೆನ ಅಂತಾರೆ. ಅಷ್ಟು ಅಹಂಕಾರ. ಕಡಗಿಲ್ಲದ ಬಂಡಿ ಒಳಗೆಡದೆ ಮಾಬುದೆ.